ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸೂಪರಾಗಿದ್ದೀನಿ, ಸೂಪರಾಗಿ ರೆಡಿ ಕೂಡ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಇವತ್ತು ಮದುವೆಗೆ ಹೋಗ್ತಾ ಇದ್ದೀನಿ. ಅದು ಒಂದಲ್ಲ ಅಂತ ಎರಡು ಮದುವೆಗೆ ಹೋಗ್ತಾ ಇದ್ದೀನಿ. ಒಂದೇ ಸಲ ಎರಡು ಮದುವೆನ ಚೆನ್ನಾಗಿ ಊಟ ತಿಂದ್ಬಿಟ್ಟು ಬರಬೇಕು ಇವತ್ತು. ಅದಕ್ಕೆ ನೆನೆ ರೆಡಿ ಕೂಡ ಆಗಿದ್ದೀನಿ. ರೆಡಿ ಹೆಂಗಾದೆ, ಸಿಂಪಲ್ಲಾಗಿ ಯಾವ ಥರ ರೆಡಿ ಆದೆ ಅಂತ ಕೂಡ ನಾನು ಶೇರ್ ಮಾಡ್ತೀನಿ. ವಿಡಿಯೋನ ನೋಡಿ ಎಲ್ಲರೂ ಕೂಡ ವಿಡಿಯೋ ಹೆಂಗಿದೆ, ನನ್ನ ಮೇಕಪ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇನ್ನು ನಾನು ಮೊದಲನೇದಾಗೆ ಹೇಳ್ಬಿಡ್ತೀನಿ, ನಾನು ತುಂಬ ಮೇಕಪ್ ಐಟಮ್ಗಳನ್ನ ಯೂಸ್ ಮಾಡಲ್ಲ. ಯಾವುದೇ ಥರ ಕ್ರೀಮ್ಗಳು, ಫೌಂಡೇಶನ್ಗಳು, ಏನೋ ಕ್ಲೆನ್ಸರ್ ಅಂತೆ ಅದು ಇದು ಏನೇನೋ ಹಚ್ಕೋತಾರೆ ಅಲ್ಲ, ಒಂದು 4-5 ಲೇಯರಷ್ಟು ಹಚ್ಕೋತಾರೆ ಅಲ್ಲ ಕ್ರೀಮ್ಗಳನ್ನ. ಸೀರಿಯಸ್ಸಾಗಿ ನಾನು ಯಾವುದನ್ನು ಕೂಡ ಹಾಕಲ್ಲ. ಬೇಸಿಗೆ ಇರೋದ್ರಿಂದ ಅಂತೂ ಕೂಡ ನಾನು ಡೈಲಿ ಮನೆಯಲ್ಲಿ ಏನು ಹಚ್ಚೋದೇ ಇಲ್ಲ. ಮುಖ ತೊಳೆದ್ಮೇಲೆ ಅಷ್ಟೇ ಹಾಗೆ ಬಿಟ್ಬಿಟ್ಟಿರ್ತೀನಿ. ಈ ಥರ ಫಂಕ್ಷನ್ ಹೋಗ್ತಿದ್ದೀನಿ ಅನ್ನೋದಕ್ಕೋಸ್ಕರ ಅಷ್ಟೇನೆ ಒಂದು ಮಾಯ್ಶ್ಚರೈಸರ್ ಕ್ರೀಮು, ನಿವಿಯಾ ಮಾಯ್ಶ್ಚರೈಸರ್ ಏನಿರುತ್ತೆ ಎಲ್ಲ ಸಾಫ್ಟು, ಅದನ್ನು ಮಾತ್ರ ಹಾಕ್ಕೋತಾ ಇದ್ದೀನಿ. ಇಲ್ಲದಿದ್ದರೆ ಅದನ್ನು ಕೂಡ ಹಾಕ್ತಾ ಇರಲಿಲ್ಲ ನಾನು. ಹಾಗೆ ಮೇಕಪ್ ಮಾಡ್ಕೋತಾ ಇದ್ದೆ, ಹಾಗೆ ಹೋಗ್ಬಿಡ್ತಾ ಇದ್ದೆ. ಸ್ವಲ್ಪ ಮಾಯ್ಶ್ಚರೈಸರ್ ಹಾಕಿದ್ರೆ ಒಂಚೂರು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮಾಯ್ಶ್ಚರೈಸರ್ ಹಾಕ್ತಿದ್ದೀನಿ ಅಷ್ಟೇ. ಅದೊಂದೇ ನಾನು ಹಾಕಿರೋದು, ಇನ್ನು ಯಾವುದೇ ಕ್ರೀಮ್ಗಳನ್ನು ಕೂಡ ನಾನು ಹಾಕಿಲ್ಲ. ಮೊದಲೇ ಹೇಳ್ದಂಗೆ ಸಿಂಪಲ್ ಮೇಕಪ್ ಮಾಡ್ಕೋತಾ ಇರೋದು ನಾನು. ಸಿಂಪಲ್ ಆಗಿದ್ರೂ ಕೂಡ ಲುಕ್ಕು ಸಕ್ಕದಾಗಿ ಕಾಣುತ್ತೆ. ನೋಡಿದ್ರಿ ಅಲ್ವಾ ಸ್ಟಾರ್ಟಿಂಗಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಕಮೆಂಟಲ್ಲಿ ಹೇಳಿ ನೀವು ಹೆಂಗಿದೆ ನನ್ನ ಮೇಕಪ್ಪು ಅಂತಂತ. ಇನ್ನು ನಾನು ಮಾಯ್ಶ್ಚರೈಸರ್ ಕ್ರೀಮ್ನ ಮಾತ್ರ ಹಾಕ್ತಿದ್ದೀನಿ. ಡೈಲಿ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೆ, ಅದು ಖಾಲಿಯಾಗಿದೆ. ನಂದು ಮಮಾ ಅರ್ಥದ್ದು ತರಿಸ್ಕೋತಾ ಇದ್ದೆ ನಾನು, ಅದು ಖಾಲಿಯಾಗಿದೆ, ತರಿಸ್ಕೋಬೇಕು. ಆದರೂ ಕೂಡ ಏನು ಗೊತ್ತಾ, ಈ ಬಿಸಿಲಲ್ಲಿ ಎರಡೆರಡು ಕ್ರೀಮ್ಗಳು ಮಿಕ್ಸ್ ಮಾಡಿ ಅದರಲ್ಲೂ ಈ ಫೌಂಡೇಶನು ಅದು ಇದು ಎಲ್ಲ ಹಾಕಿ ಹಚ್ಕೊಂಡ್ರಿ ಅಂತಂದರೆ ಸ್ವಲ್ಪ ಹೊತ್ತಿಗೆಲ್ಲ ಸ್ವೆಟ್ ಆಗೋದ್ರಿಂದ ಫುಲ್ ಹಾಕಿರೋ ಮೇಕಪ್ ಎಲ್ಲ ಬಂದ್ಬಿಡುತ್ತೆ. ಮುಖ ಎಲ್ಲನೂ ಒಂಥರ ಜಿಡ್ ಅನ್ನಿಸ್ತಾ ಇರುತ್ತೆ. ಯಾವಾಗ ಮುಖ ತೊಳೆಯೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಾನು ಮೇಕಪ್ ಅದು ಯಾವುದೇ ಕ್ರೀಮ್ಗಳನ್ನು ಕೂಡ ಹಾಕಕ್ಕೆ ಹೋಗಲ್ಲ. ಫೌಂಡೇಶನ್ ಅದೆಲ್ಲ ನನ್ನ ಸ್ಕಿನ್ನಿಗೆ ಮೊದಲೇ ಏನೂ ಆಗಲ್ಲ. ಅದು ಇರಿಟೇಟ್ ಆಗುತ್ತೆ ನನಗೆ, ಮತ್ತು ಅದು ಗುಳ್ಳೆಗಳು ಬಂದ್ಬಿಡುತ್ತೆ ಫೇಸಲ್ಲಿ. ಅದಕ್ಕೆ ನಾನು ಯಾವುದೇ ಥರ ಕ್ರೀಮ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಒಂದೇ ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ. ಅದು ಹಚ್ಕೊಂಡು ಸಿಂಪಲ್ಲಾಗಿ ಸಣ್ಣದು ಬಿಂದಿ ಇಟ್ಕೊಂಡಿದ್ದೀನಿ. ಬಿಂದಿ ಕೂಡ ಅಷ್ಟೇ ಡಿಸೈನ್ದು ಯಾವುದು ಇರಲಿಲ್ಲ, ಹಾಗಾಗಿ ಡೈಲಿ ಇಟ್ಕೋತಾ ಇದ್ದಲ್ಲ ಮೆರೂನ್ ಕಲರು ಸಣ್ಣದು, ಅದನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ನಾನು ಚಾಂದ್ ಇರುತ್ತೆ ಅಲ್ಲ, ಅದರಲ್ಲಿ ಚುಕ್ಕಿಗಳು ಇಟ್ಕೊತೀನಿ, ಚೆನ್ನಾಗಿ ಕಾಣುತ್ತೆ. ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಸೆಟ್ ಆಗೋದು ಅದು. ನಾನು ಸ್ಯಾರಿ ಉಟ್ಟಾಗಲೂ ಅಷ್ಟೇನೆ, ಡ್ರೆಸ್ ಹಾಕಿದಾಗಲೂ ಅಷ್ಟೇನೆ ಇದೇ ಥರನೇ. ತುಂಬ ಓವರ್ ಆಗಿರೋ ಬಿಂದಿಗಳನ್ನ ನಾನು ಇಡಕ್ಕೆ ಹೋಗಲ್ಲ. ಇಟ್ಟರು ಕೂಡ ತುಂಬ ಅಪರೂಪ. ಅದಕ್ಕೆ ತಗೊಂಡು ಬರಲಿಲ್ಲ, ಈ ನಡುವೆ ಇರಲಿಲ್ಲ, ಹಾಗಾಗಿ ಇವತ್ತು ಇಡಲಿಲ್ಲ. ಇನ್ನು ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ. ಲಿಪ್ಗೆ ಇವಾಗ ಒಂದು ಏನು ಹಿಮಾಲಯದು ಅದು ವ್ಯಾಸ್ಲಿನ್ ಇರುತ್ತೆ ಅಲ್ಲ, ಅದನ್ನು ಹಾಕ್ಕೊಂಬಿಟ್ಟು ಆಮೇಲೆ ಒಂದು ಮೆರೂನ್ ಶೇಡ್ ಇರೋ ಲಿಪ್ಸ್ಟಿಕ್ನ ಹಾಕ್ಕೋತಾ ಇದ್ದೀನಿ. ನೈಟ್ ಟೈಮ್ ಅಲ್ವಾ, ಮೆರೂನ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸಂಜೆ ರಿಸೆಪ್ಷನ್ ಹೋಗ್ತಾ ಇರೋದು, ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಆ ಮೆರೂನ್ ಹಾಕ್ತಾ ಇರೋದು ಇವತ್ತು ಲಿಪ್ಸ್ಟಿಕ್ನ. ನಾನು ಜಾಸ್ತಿ ಯೂಸ್ ಮಾಡೋದು ಒಂದು ಮೆರೂನು, ಇನ್ನೊಂದು ಪಿಂಕು, ಇವೆರಡೇ ಕಲರು ನಾನು ಜಾಸ್ತಿ ಯೂಸ್ ಮಾಡೋದು. ನನ್ನ ಫೇಸ್ಗೆ, ನನ್ನ ಲಿಪ್ಸ್ಗೆ ಕರೆಕ್ಟಾಗಿ ಸೆಟ್ ಆಗೋದು ಅಂದರೆ ಅವೆರಡೇನೆ, ಹಾಗಾಗಿ ನಾನು ಜಾಸ್ತಿ ಅವೆರಡನ್ನ ಯೂಸ್ ಮಾಡ್ತೀನಿ. ಇನ್ನು ಬೇರೆ ಕಲರ್ಗಳು, ಬೇರೆ ಶೇಡ್ಗಳನ್ನ ನಾನು ಟ್ರೈ ಕೂಡ ಮಾಡಿಲ್ಲ ಇಲ್ಲಿ ತನಕನೂ. ನಾನು ಹಾಕೋದು ಇವೆರಡೇನೆ, ಹಾಗಾಗಿ ಇವತ್ತು ಮೆರೂನ್ ಕಲರ್ ಹಾಕ್ತಾ ಇದ್ದೀನಿ. ಒಂಥರ ಕಾಫಿ ಮೆರೂನ್, ಅದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತಂದ್ಬಿಟ್ಟು. ಇನ್ನೀಗ ಕಣ್ಣಿಗೆ ಕಪ್ ಹಚ್ಚಬೇಕು ಅಲ್ಲ, ಕಪ್ ಹಚ್ಚಿದ್ರೇ ಅದು ಮೇಕಪ್ ಮಾಡಿದಾಗ ಒಂಥರ ಚೆನ್ನಾಗಿ ಕಾಣಿಸೋದು. ಕಣ್ಣಿಗೂ ಅಷ್ಟೇನೆ, ಕಣ್ಣು ಕಾಜಲ್ ಅಂದರೆ ಕಣ್ಣು ಕೆಳಗಡೆ ಕಪ್ಪೊಂದು ಹಚ್ತೀನಿ ಬಿಟ್ಟರೆ ನಾನು. ಇನ್ನು ಮೇಲ್ಗಡೆ ಹೈಲೈನರು, ಹೈ ಲ್ಯಾಶಸ್ಸು ಅದು ಇದು ಏನೇನೋ ಬರುತ್ತೆ, ಅದು ಯಾವುದೂ ಹಾಕಲ್ಲ. ಯಾಕೆ ಅಂದರೆ ನನ್ನ ಕಣ್ಣು ಮೇಲಿರೋ ಸ್ಕಿನ್ನು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಅದು ಏನೂ ತಡ್ಕೊಳ್ಳಲ್ಲ. ಮತ್ತು ನನಗೊಂಥರ ಆವಾಗಲೇ ಹೇಳ್ದಂಗೆ ಇರಿಟೇಷನ್ ಆಗುತ್ತೆ. ಒಂಥರ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಅಂತ ಹೇಳ್ಬೋದು. ಡ್ರೈ ಸ್ಕಿನ್ ಆಗಿದ್ರೂ ಕೂಡ ಅದೊಂಥರ ಸೆನ್ಸಿಟಿವ್ ಇರೋದ್ರಿಂದ ನನಗೆ ಏನು ಹಾಕ್ಕೊಂಡ್ರೂ ಕೂಡ ಬೇಗ ರಿಯಾಕ್ಷನ್ ಆಗಿಬಿಡುತ್ತೆ. ಅದಕ್ಕೆ ನಾನು ಅವೆಲ್ಲ ಯೂಸೇ ಮಾಡಲ್ಲ, ಅವೆಲ್ಲ ತೊಗೊಳೋದು ಇಲ್ಲ. ನಾನು ಟ್ರೈ ಮಾಡಿದ್ದೀನಿ, ಫಸ್ಟೆಲ್ಲನೂ ಟ್ರೈ ಮಾಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು. ಐಲೈನರ್ ಹಾಕೋದಾಗಲಿ, ಮತ್ತು ಐ ಲ್ಯಾಶಸ್ಸು ಮೇಲ್ಗಡೆ ಏನೋ ಐಗೆ ಶೇಡ್ಗಳೆಲ್ಲ ಹಾಕ್ತಾರಲ್ಲ, ಇದೆಲ್ಲನೂ. ಆದರೆ ಅದು ಆಗಲ್ಲ ನನಗೆ, ಅಡ್ಜಸ್ಟ್ ಆಗಲ್ಲ, ಹಾಗಾಗಿ ನಾನು ಅವನ್ನು ಹಾಕಲ್ಲ ಅಷ್ಟೇನೆ. ಇನ್ನು ಆವಾಗಲೇ ಹೇಳ್ದಂಗೆ ಬಿಂದಿ ಸುತ್ತ ಒಂದು 2 ಚುಕ್ಕಿ ಇಟ್ಕೊಂಡ್ರೆ ವೈಟ್ ಕಲರಲ್ಲಿ ಸೂಪರಾಗಿ ಕಾಣುತ್ತೆ. ನನ್ನ ಮುಖಕ್ಕೆ ಅದು ಚೆನ್ನಾಗಿ ಕಾಣಿಸುತ್ತೆ. ಇನ್ನಿವತ್ತು ನಾನು ಗೋಲ್ಡ್ ಜ್ಯುವೆಲ್ಸ್ ಏನು ಹಾಕೋತಾ ಇಲ್ಲ. ಇದು ಆರ್ಟಿಫಿಷಿಯಲ್ದು ಒಂದು ಜುಮ್ಕಿ ಹಾಕೋತಾ ಇದ್ದೀನಿ, ಗೋಲ್ಡ್ ಓಲೆ ಹಾಕೋತಾ ಇಲ್ಲ. ನಮ್ಮದು ಅಂದರೆ ನಮ್ಮ ರಿಲೇಷನ್ ಮದುವೆ ಅಲ್ಲ ಇದು, ಇಲ್ಲೇ ಮನೆ ಹತ್ರ ಇರೋರ್ದು, ಹಾಗಾಗಿ ನಾನು ಆ ಗೋಲ್ಡ್ವೆಲ್ಲ ಇವಾಗೇನು ಹಾಕ್ತಾ ಇಲ್ಲ. ಜಸ್ಟು ಜುಮ್ಕಿ ಹಾಕೋತಾ ಇದ್ದೀನಿ, ಡ್ರೆಸ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಜುಮ್ಕಿನ ಹಾಕೋತಾ ಇದ್ದೀನಿ. ಇದೊಂದು
ನೆಕ್ ಪೀಸ್ನ ತಗೊಂಡೆ. ನಿಜವಾಗ್ಲೂ ಸಖತ್ತಾಗಿದೆ ಗೊತ್ತಾ, ಸ್ಯಾರಿಗಾಗಲಿ ಡ್ರೆಸ್ಗಾಗಲಿ. ಫಸ್ಟು ನಾ ಇದನ್ನು ನೋಡಲಿಲ್ಲ, ನಮ್ಮಮ್ಮ ನೋಡಿದ್ರು. ಆಮೇಲೆ ನೋಡು ಹಾಕ್ಕೊಂಡು ಅಂತಂದರು. ಹಾಕಿ ನೋಡಿದ್ಮೇಲೆ ನಂಗೆ ಸಖತ್ ಇಷ್ಟ ಆಗೋಯ್ತು. ಹಾಗಾಗಿ ಇದನ್ನು ತಗೊಂಡೆ. ತುಂಬ ಚೆನ್ನಾಗಿದೆ ನೆಕ್ ಪೀಸು, 3 ಲೇಯರ್ ಇರೋದು. ಸಖತ್ತಾಗಿದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ ಹಾಕ್ಕೊಂಡಾಗ. ಇನ್ನು ಇದೊಂದು ತಗೊಂಡಿದ್ದೆ, ಇದನ್ನು ಹಾಕ್ಕೊಂಡೆ. ಓಕೆ, ಇದಿಷ್ಟು ಹಾಕ್ಕೊಂಡಾದ್ಮೇಲೆ ಇನ್ನು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೋಬೇಕು ಅಲ್ಲ. ಹೇರ್ ಸ್ಟೈಲು ಅಷ್ಟೇ, ನಾನು ಸಿಂಪಲ್ಲಾಗಿ ನಾರ್ಮಲಾಗಿ ತಲೆ ಬಾಚ್ಬಿಟ್ಟು ಹಿಂದೆ ಇವಾಗ ಏನು ಹಾಕಿದ್ದೀನಲ್ಲ ಕ್ಲಿಪ್ಪು, ಹಿಂಗೆ ಹಾಕ್ಕೋತೀನಿ. ತಲೆ ಬಾಚ್ಬಿಟ್ಟು ಹಾಕ್ತೀನಿ ಅಷ್ಟೇನೆ. ಇನ್ನು ಬ್ಯಾಂಗಲ್ಸು ಅಷ್ಟೇನೆ. ಬಳೆ ಅಂದರೆ ಏನು ವಾಚ್ ಎಲ್ಲ ಏನು ಕಟ್ತಾ ಇಲ್ಲ. ಸಿಂಪಲ್ಲಾಗಿ 2 ಕೈಗೆ ಒಂದೊಂದು ಬಳೆ, ಸಿಂಗಲ್ ಬಳೆ ಹಾಕ್ಕೋತಾ ಇದ್ದೀನಿ ಅಷ್ಟೇನೆ. ಇನ್ನು ಹೇರ್ ಸ್ಟೈಲ್ ಮಾಡ್ಕೋಬೇಕು ಇವಾಗ. ಇತ್ತೀಚೆಗೆ ನನ್ನ ಕೂದಲು ನನಗೆ ತುಂಬ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗೋಗಿದೆ. ಸ್ವಲ್ಪ ಲೆಂತ್ನು ಕೂಡ ಆಗಿದೆ. ಅದರಲ್ಲೂ ದುರಂಧರ್ ಮೂವಿ ನೋಡಿದ್ಮೇಲೆ ಅಂತೂ ಹೀರೋಯಿಂದು ಕೂದಲು ಹಾಗೆ ಇದೆ ಅಲ್ಲ, ಕರ್ಲಿ ಹೇರು. ಅವರೆಲ್ಲ ದುಡ್ಡು ಕೊಟ್ಟು ಹಂಗೆ ಮಾಡಿಸ್ಕೋತಾರೆ. ನಾನು ಫಸ್ಟು ನನ್ನ ಹೇರ್ನ ತುಂಬ ಒಂಥರ ಇರಿಟೇಟ್ ಮಾಡ್ಕೋತಾ ಇದ್ದೆ. ಏನು ಹಿಂಗಿದೆ ರಫ್ ಆಗಿ, ಯಾವಾಗ್ಲೂ ಕೂದಲೆಲ್ಲ ಹಿಂಗೆ ಮೇಲೆ ಮೇಲೆ ಬರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಆ ಫಿಲಮ್ ನೋಡಿದ್ಮೇಲೆ ಅವಳು ಹಾಕಿರೋದು ಹೇರ್ ಸ್ಟೈಲ್, ಅಂದರೆ ಅವಳ ಹೇರ್ ಸ್ಟೈಲ್ ನೋಡಿದ್ಮೇಲೆ ನನಗೆ ತುಂಬ ಇಷ್ಟ ಆಗೋಯ್ತು. ಅಂದರೆ ಅವ್ರು ದುಡ್ಡು ಕೊಟ್ಟು ಮಾಡಿಸ್ಕೋತಾರೆ, ನನಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ನ್ಯಾಚುರಲ್ ಆಗೇ ನನ್ನ ಹೇರ್ ಹಾಗಿದೆ ಅಂತ ಅಂದ್ಬಿಟ್ಟು. ಎಷ್ಟೋ ಸರಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡೆ. ಆದರೆ ನಮ್ಮ ಮನೆಯವರು ಇಲ್ಲ, ನೀನು ಅವೆಲ್ಲ ಮಾಡ್ಸೋಕ್ಕೆ ಹೋಗಬೇಡ, ಒಳ್ಳೆ ನಿನ್ನ ಮುಖ ಚೆನ್ನಾಗಿ ಕಾಣಲ್ಲ, ಕೋತಿ ಥರ ಕಾಣಿಸ್ತೀಯ ಅಂತ ಅಂದ್ಬಿಟ್ರು. ಯಾಕೆ ಅಂದರೆ ಅವರಿಗೆ ಇಷ್ಟ ಆಗಲ್ಲ, ನನಗೆ ಹಿಂಗಿರೋದೇ ಇಷ್ಟ. ನಂದು ನ್ಯಾಚುರಲ್ ಏನಿರುತ್ತೆ ಅಲ್ಲ ಹಂಗಿದ್ರೇ ಸರಿ, ಆರ್ಟಿಫಿಷಿಯಲ್ ಆಗಿ ಏನೇನೋ ಮಾಡ್ಕೊಳಕ್ಕೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಸುಮ್ಮನಾಗೋಗಿದ್ದೆ. ಇತ್ತೀಚೆಗೆ ನನ್ನ ಕೂದಲು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಉದ್ದನೂ ಬೆಳೀತಾ ಇರೋದ್ರಿಂದ ನೋಡ್ತಿರ್ಬೋದು ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನ್ನ ಹೇರು, ಆಯಿತಾ. ಏನು ಒಂಥರ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಗ್ತಾ ಇದೆ ಇತ್ತೀಚೆಗೆ ನನ್ನ ಕೂದಲು. ಇನ್ನು ತಲೆ ಕೂಡ ಇಷ್ಟು ಬಾಚಿಕೊಂಡು ಹೇರ್ನ ಲೂಸ್ ಬಿಟ್ಬಿಡ್ತೀನಿ ನಾನು. ಏನು ಜಡೆ ಎಲ್ಲ ಏನು ಹಾಕ್ತಾ ಇಲ್ಲ, ಈ ಥರ ಕೂದಲು ಬಿಟ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ಥರ ಕೂದಲು ಬಿಡ್ತೀನಿ. ಇನ್ನು ಮಲ್ಲಿಗೆ ಹೂವು ಕೂಡ ತಗೊಂಡಿದ್ದೆ, 2 ದಿನಕ್ಕೆ ಮುಂಚೆನೇ ತೆಗೆದಿಟ್ಕೊಂಡಿದ್ದೆ ಮಲ್ಲಿಗೆ ಹೂವನ್ನ. ಅದನ್ನು ಕೂಡ ಮುಟ್ಕೋತಾ ಇದ್ದೀನಿ. 2 ಮೊಳ ತಗೊಂಡಿದ್ದೆ. ಇವಾಗಿನ ಕೂದಲು ಲೆಂತ್ಗೆ 2 ಮೊಳ ಮುಟ್ಕೊಂಡ್ರೇ ಚೆನ್ನಾಗಿ ಕಾಣುತ್ತೆ, ಇಲ್ಲ ಅಂದರೆ ಇಷ್ಟು ಕಾಣುತ್ತೆ ಅಂದ್ಬಿಟ್ಟು. ಆಮೇಲೆ ನಮ್ಮ ಅಮ್ಮಂಗೆ ಸ್ವಲ್ಪ ಕೊಟ್ಟೆ ಅದರಲ್ಲಿ, ಹಂಗಾಗಿ ಇಷ್ಟು ಉಳಿದಿದೆ. 1.5 ಮೊಳನೇ ಅಡ್ಜಸ್ಟ್ ಮಾಡಿ ಮುಟ್ಕೋತಾ ಇದ್ದೀನಿ. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಅದು ಯಾವ ಸೀಸನ್ನಲ್ಲಿ ಸಿಕ್ಕಿದ್ರೂ ಸರಿನೇ ತಗೊಂಡು ಮುಡ್ಕೋತಾ ಇರ್ತೀನಿ. ಸಾಮಾನ್ಯವಾಗಿ ಬೇರೆ ಸೀಸನ್ಗಳಲ್ಲೆಲ್ಲ ಸಿಗಲ್ಲ. ಸಿಕ್ಕಿದ್ರೂ ತುಂಬ ಕಾಯಿ ಮೊಗಿರೋಂಥ ಮಲ್ಲಿಗೆ ಸಿಗುತ್ತೆ, ರೇಟ್ ಜಾಸ್ತಿ ಇರುತ್ತೆ. ಆದರೂ ಕೂಡ ನಾನು ತಗೊತಾ ಇರ್ತೀನಿ. ನನಗೆ ತುಂಬಾ ಇಷ್ಟ ಮಲ್ಲಿಗೆ ಹೂವು ಅಂದರೆ, ನನಗೆ ಪ್ರಾಣ. ಹಾಗಾಗಿ ನಾನು ಜಾಸ್ತಿ ಮುಡ್ಕೊಳ್ಳೋದು ಅಂದರೆ ಮಲ್ಲಿಗೆ ಹೂವನ್ನೇ. ಇನ್ನು ಇವಾಗ ಫಂಕ್ಷನ್ಗೆ ಹೋಗ್ತಿರೋದ್ರಿಂದ ಹೂವು ಮುಡ್ಕೊಳ್ದೆ ಹೋದರೆ ಚೆನ್ನಾಗಿ ಕಾಣಲ್ಲ ಅಂತ ಹೂವು ಮುಟ್ಕೊಂಡೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಒಂಥರ ಸಖತ್ತಾಗಿ ಅನಿಸುತ್ತೆ ನನಗೆ. ನನ್ನ ಕೂದಲು ನೋಡ್ತಾ ಇದ್ದರೆ ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ಇನ್ನೂ ಚೆನ್ನಾಗಿ ಫಸ್ಟ್ ಬೆಳೆದಿತ್ತು, ನಾನೇ ಒಂಚೂರು ಕಟ್ ಮಾಡಿಬಿಟ್ಟೆ, ಹಾಗಾಗಿ ಸ್ವಲ್ಪ ಕುಳ್ಳ ಕಾಣಿಸ್ತಾ ಇದೆ. ಇನ್ನು ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಂತೂ ಇನ್ನೂ ಸಖತ್ತಾಗಿತ್ತು. ಯಾಕೆಂದರೆ ಅವಾಗ ಚೆನ್ನಾಗಿ ಎಣ್ಣೆ ಹಾಕಿ ಜಡೆ ಎಣೆದು ಟೇಪ್ ಹಾಕಿ ಕಟ್ತಾ ಇದ್ದಿದ್ದರಿಂದ ಸಖತ್ತಾಗಿ ಬೆಳೆದಿದ್ವು ಕೂದಲು ಮಾತ್ರ. ಎಲ್ಲರಿಗೂ ನನ್ನ ಕೂದಲು ಮೇಲೇ ಕಣ್ಣಿತ್ತು. ಹಂಗೆ ಕಣ್ಣಾಕಿನೇ ನನ್ನ ಕೂದಲು ಅರ್ಧ ಉದ್ರೋಗ್ಬಿಡ್ತು ಅಂತ ಅನಿಸುತ್ತೆ. ಎಲ್ಲರೂ ಇವಾಗಲೂ ಕೇಳ್ತಾರೆ, ನೀನು ಚಿಕ್ಕವಳಿದ್ದಾಗ ಎಷ್ಟಿತ್ತು ಕೂದಲು ನಿನಗೆ, ಇವಾಗ ಯಾಕೆ ಇಷ್ಟ ಆಗೋಗಿದೆ ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಹಂಗೇನೆ ವಯಸ್ಸಾಗ್ತಾ ಆಗ್ತಾ ಕೂದಲು ಉದುರೋದು ಸಾಮಾನ್ಯ ಅಲ್ವಾ. ಹಾಗಾಗಿ ಇತ್ತೀಚೆಗೆ ಒಂಚೂರು ಚೆನ್ನಾಗಿ ಆಗಿದೆ, ಪರವಾಗಿಲ್ಲ. ಸ್ವಲ್ಪ ಹೇರ್ ಕೇರ್ ಮಾಡ್ಕೋತಾ ಇರೋದ್ರಿಂದ. ಇನ್ನು ಫುಲ್ಲಾಗಿ ರೆಡಿಯಾಗಿದ್ದು ಆಯಿತು. ಇಷ್ಟೇ ನನ್ನ ಮೇಕಪ್ಪು. ದುಪ್ಪಟ್ಟ ಹಾಕ್ಕೊಂಡ್ಮೇಲೆ ಫುಲ್ ಕಂಪ್ಲೀಟ್ ಆಯಿತು ಅಲ್ಲ ಮೇಕಪ್ಪು. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಮದುವೆನಲ್ಲೇನು ನಾನು ಶೂಟ್ ಮಾಡ್ಕೊಳ್ಳಲಿಲ್ಲ, ಅಲ್ಲಿಗೆ ಹೋಗಿದ್ದು ಬಂದಿದ್ದು ನಾನು ಏನು ಶೂಟ್ ಮಾಡಲಿಲ್ಲ. ಇದು ಜಸ್ಟ್ ಮೇಕಪ್ದಷ್ಟೇ ತೋರಿಸ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಕಾಣಿಸ್ತಾ ಇದ್ದೀನಿ, ಈ ಮೇಕಪ್ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ಸಿಂಪಲ್ ಮೇಕಪ್ಪು ನಾನು ಯಾವತ್ತೂ ಇಷ್ಟೇ ಸಿಂಪಲ್ಲಾಗೆ ಮಾಡ್ಕೊಳ್ಳೋದು. ನಾನು ಎಲ್ಲಿಗೆ ಹೋಗಲಿ ಇದೇ ಥರ ಸಿಂಪಲ್ ಮೇಕಪ್ಪೇ ಮಾಡೋದು. ನಾನು ಓವರ್ ಮೇಕಪ್ ನಾನು ಯಾವತ್ತೂ ಮಾಡಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.